ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದಂತಹ ಸಾರಿಗೆ ಬಸ್ ಮೈಸೂರಿನ ಗೊಂತಗಾಲ ಹುಂಡಿ ಗ್ರಾಮದ ಹತ್ತಿರ ನಡೆದಿರುವಂತಹ ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ ಅಲ್ಲಿ ಇದ್ದಂತ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈ ರೀತಿಯ ಅವಾಂತರದಿಂದ ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಟೇರಿಂಗ್ ಕಟ್ಟಾಗಿ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಬಸ್ನಲ್ಲಿ ಒಂದು 20 ಜನ ಪ್ರಯಾಣಿಕರಿದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾರಿಗೂ ಅಂತ ಅಪಾಯ ಆಗಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಸ್ಟೇರಿಂಗೇ ಕಟ್ಟಾಗಿರುವಂತದ್ದು ಒಂದು ಕ್ಷಣ ಆತಂಕಕ್ಕೆ ಕಾರಣ ಆಗಿತ್ತು. ಕೆರೆಗೆ ಬಿದ್ದಿದೆ. ಗ್ರಾಮದ ಗೊಂತಗಾಲ ಹುಂಡಿ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಸಾರಿಗೆ ಬಸ್ ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿರುವಂತಹ ಘಟನೆಯೊಂದು ನಡೆದಿದೆ. ಗೊಂತಗಾಲ ಹುಂಡಿ ಗ್ರಾಮದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿ ಇದ್ದ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. 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 ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. 20 ಪ್ರಯಾಣಿಕರು ಗಾಯಗೊಂಡು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿರೋದು. ಸಾರಿಗೆ ಬಸ್ನ ಸ್ಟೇರಿಂಗೇ ಕಟ್ಟಾಗಿದೆ. ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದೆ ಬಸ್. ಸಣ್ಣ ಪುಟ್ಟ ಗಾಯಗಳಾಗಿದೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರಿನ ಗೊಂತಗಾಲ ಹುಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಸ್ಟೇರಿಂಗ್ ಕಟ್ಟಾಗಿ ಬಸ್ಸು ಕೆರೆಗೆ ಉರುಳಿದೆ. ಒಂದು 20ರಿಂದ 30 ಜನ ಆ ಬಸ್ಸಲ್ಲಿದ್ರು. ಮೈಸೂರಿನ ಗೊಂತಗಾಲ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದಂತಹ ಸಾರಿಗೆ ಬಸ್ ಮೈಸೂರಿನ ಗೊಂತಗಾಲ ಹುಂಡಿ ಗ್ರಾಮದ ಹತ್ತಿರ ನಡೆದಿರುವಂತಹ ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿ ಇದ್ದಂತ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈ ರೀತಿಯ ಅವಾಂತರದಿಂದ ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಟೇರಿಂಗ್ ಕಟ್ಟಾಗಿ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಬಸ್ನಲ್ಲಿ ಒಂದು 20 ಜನ ಪ್ರಯಾಣಿಕರಿದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾರಿಗೂ ಅಂತ ಅಪಾಯ ಆಗಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಸ್ಟೇರಿಂಗೇ ಕಟ್ಟಾಗಿರುವಂತದ್ದು ಒಂದು ಕ್ಷಣ ಆತಂಕಕ್ಕೆ ಕಾರಣ ಆಗಿತ್ತು. ಕೆರೆಗೆ ಬಿದ್ದಿದೆ. ಗ್ರಾಮದ ಗೊಂತಗಾಲ ಹುಂಡಿ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಸಾರಿಗೆ ಬಸ್ ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿರುವಂತಹ ಘಟನೆಯೊಂದು ನಡೆದಿದೆ. ಗೊಂತಗಾಲ ಹುಂಡಿ ಗ್ರಾಮದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿ ಇದ್ದ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.
ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. ಕೆರೆ ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. ಕೆರೆ ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. ಕೆರೆ ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. 20 ಪ್ರಯಾಣಿಕರು ಗಾಯಗೊಂಡು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿರೋದು. ಸಾರಿಗೆ ಬಸ್ನ ಸ್ಟೇರಿಂಗೇ ಕಟ್ಟಾಗಿದೆ. ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದೆ ಬಸ್. ಸಣ್ಣ ಪುಟ್ಟ ಗಾಯಗಳಾಗಿದೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರಿನ ಗೊಂತಗಾಲ ಹುಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಸ್ಟೇರಿಂಗ್ ಕಟ್ಟಾಗಿ ಬಸ್ಸು ಕೆರೆಗೆ ಉರುಳಿದೆ. ಒಂದು 20 ರಿಂದ 30 ಜನ ಆ ಬಸ್ಸಲ್ಲಿದ್ರು. ಮೈಸೂರಿನ ಗೊಂತಗಾಲ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದಂತಹ ಸಾರಿಗೆ ಬಸ್ ಮೈಸೂರಿನ ಗೊಂತಗಾಲ ಹುಂಡಿ ಗ್ರಾಮದ ಹತ್ತಿರ ನಡೆದಿರುವಂತಹ ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿ ಇದ್ದಂತ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈ ರೀತಿಯ ಅವಾಂತರದಿಂದ ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಟೇರಿಂಗ್ ಕಟ್ಟಾಗಿ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಬಸ್ನಲ್ಲಿ ಒಂದು 20 ಜನ ಪ್ರಯಾಣಿಕರಿದ್ರು. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾರಿಗೂ ಅಂತ ಅಪಾಯ ಆಗಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಸ್ಟೇರಿಂಗೇ ಕಟ್ಟಾಗಿರುವಂತದ್ದು ಒಂದು ಕ್ಷಣ ಆತಂಕಕ್ಕೆ ಕಾರಣ ಆಗಿತ್ತು. ಕೆರೆಗೆ ಬಿದ್ದಿದೆ. ಗ್ರಾಮದ ಗೊಂತಗಾಲ ಹುಂಡಿ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಸಾರಿಗೆ ಬಸ್ ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿರುವಂತಹ ಘಟನೆಯೊಂದು ನಡೆದಿದೆ. ಗೊಂತಗಾಲ ಹುಂಡಿ ಗ್ರಾಮದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಎಚ್ಡಿ ಕೋಟೆಯಿಂದ ಕುರ್ಣೆಗಾಲಕ್ಕೆ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿ ಇದ್ದ 20 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೆರೆ ಒಳಗಡೆ ಬಿದ್ದೋಗಿದೆ. ಯಾವುದೇ ಪ್ರಾಣಾಪಾಯವಿಲ್ಲ. ತುಂಬಾ ಜನಕ್ಕೆ ಪೆಟ್ಟಾಗಿದೆ. 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 ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. 20 ಪ್ರಯಾಣಿಕರು ಗಾಯಗೊಂಡು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿರೋದು. ಸಾರಿಗೆ ಬಸ್ನ ಸ್ಟೇರಿಂಗೇ ಕಟ್ಟಾಗಿದೆ. ಸ್ಟೇರಿಂಗ್ ತುಂಡಾಗಿ ಕೆರೆಗೆ ಉರುಳಿದೆ ಬಸ್.
ಸಣ್ಣ ಪುಟ್ಟ ಗಾಯಗಳಾಗಿದೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರಿನ ಗೊಂತಗಾಲ ಹುಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಸ್ಟೈರಿಂಗ್ ಕಟ್ಟಾಗಿ ಬಸ್ಸು ಕೆರೆಗೆ ಉರುಳಿದೆ. ಒಂದು 20 ರಿಂದ 30 ಜನ ಆ ಬಸ್ಸಲ್ಲಿದ್ರು. ಮೈಸೂರಿನ ಗೊಂತಗಾಲ ಹತ್ತಿರ ನಡೆದಿರುವಂತಹ ಒಂದು ಘಟನೆ ಇದು. ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.